ಅಲ್ಲ ನಾನು ಹೇಳ್ತಾ ಇರೋದು ಸೆಟ್ ಟೋಟಲ್ 1 ಟೋಟಲ್ 2 4 6 8 10 11 12 13 16 16 26 27 28 29 30 ಆಯ್ತಾ? 30 ನಂಬರ್ ಅಂದ್ರೆ ಸೆಟ್ಟು ಪೀಸ್ ಲೆಕ್ಕ ಹಾಕೊಂಡ್ರೆ ದಾಶಿ ಬರುತ್ತೆ. ಸೆಟ್ ಇದು ಒಂದು ಸೆಟ್ಟು 100 ಆಗುತ್ತೆ. 30 ಇಂಟು 100 ಮೇಲೆ ಬರುತ್ತೆ. ಈಗ 10 ಒಂದ್ರೆ ಇದಕ್ಕೇನೆ 3 ಅಂದ್ರೆ 30 ಪೀಸ್ ಇದೊಂದಕ್ಕೇನೆ 30 ಪ್ಲಸ್ 10 40 ಪೀಸ್ ಇದೊಂದಕ್ಕೆ ಬರುತ್ತೆ. ಇದಕ್ಕೆ ಈಗ 2 ಸೆಟ್ ಅಂದ್ರೆ ಇದಕ್ಕೆ 16 ಪೀಸ್ ಬರುತ್ತೆ. 100 ಮೇಲೆ ಬರುತ್ತೆ ಪೀಸ್. ಇನ್ನೂ 300 ಪೀಸ್ ಬರುತ್ತೆ ಎಲ್ಲ. ಪೀಸು ಅಂದ್ಕೊಂಡು ಹೋದ್ರೆ ಅದನ್ನ ಆ ಸೆಟ್ ಇದು ಮಾತ್ರ ನೋಡ್ಕೋಬೇಕು ಅಷ್ಟೇ. ಈಗ ನಾನೇನ್ ಹೇಳ್ತೀನಿ, ಇವಾಗ ನೀವು ಕೊಟೇಶನ್ ಕೊಟ್ಬಿಡಿ ಇವತ್ತು ಈವ್ನಿಂಗ್ ಪಟ್ ಅಂತ ಕೊಟ್ಬಿಡ್ಬೇಕು. ಅದಾದ್ಮೇಲೆ ನೀವು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ? ನಾನು ಇವತ್ತು ಅಡ್ವಾನ್ಸ್ ಮಾಡ್ಬಿಡ್ತೀನಿ. ಇವತ್ತು ಮಾಡಿದ್ರೆ ಕುಲ್ಬೆ ಕೊಟ್ರೆ ಅವರು ಬೆಂಡ್ ಮಾಡ್ಬೇಕು. ಆಯ್ತು, ನಾನು ಇವಾಗ್ಲೇ ನೀವು ಸಂಜೆ ಇವಾಗ ಕೊಟೇಶನ್ ಕೊಟ್ಬಿಡಿ ಎಷ್ಟಂತ, ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿ. ಸರಿ ಸರ್. ಇವಾಗ ಟೋಟಲ್ ನಿಮ್ಗೆ ಗೊತ್ತಾಯ್ತಾ ಗೈಸ್ ಏನೇನು ಅಂತ? ನೋಡಿ, ಈ ತರ ನೀಟಾಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ಬೇಕಾಗತ್ತೆ. ಸೊ ಜೊತೆಗೆ ಮೆಜರ್ಮೆಂಟ್ ನಿಮ್ಗೆ ಎಷ್ಟು ಬೇಕು ಏನು ಅಂತ ತಿಳ್ಕೋಬೇಕು. ಸೊ ಈ ತರ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡಿದಾಗ ನಿಮ್ಗೆ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲೇ ಇದೆ, ಫೋಟೋ ತಗೋಬಿಡಿ ಒಂದು ನೀವು ನಿಮ್ಮ ಮೊಬೈಲಲ್ಲಿ ನೋಡಿ. ಸೊ ಒಂದು ಪ್ರಾಪ್ಸ್ ಮಾಡ್ಬೇಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಎಲ್ಲಿ ಮಾಡಿಸೋದು ಹೇಗ್ ಮಾಡಿಸೋದು ಅಂತ ಒಂದು ಐಡಿಯಾ ಇರಲ್ಲ. ಸುಮ್ನೆ ಒಂದು ಗೂಗಲ್ ಅಲ್ಲಿ ನೋಡ್ಬಿಟ್ಟು ಸೊ ನಿಮ್ಗೆ ಅದ್ ಎಲ್ಲಿ ಸೆಟ್ ಆಗತ್ತೆ, ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೋಬೇಕು. ಆಯ್ತಾ? ಇದನ್ನೆಲ್ಲ ನೀವು ಒನ್ ಬೈ ಒನ್ ಮಾಡಿಸಿ ಇಟ್ಕೊಂಡ್ರೆ ನಿಮ್ಗೆ ಈವೆಂಟ್ ಮಾಡಕ್ ಈಸಿ ಆಗತ್ತೆ. ಓಕೆ, ಎಷ್ಟು ದಿನ ಆಗ್ಬೋದು ಸರ್? ಫುಲ್ ಕೊಡ್ಬೇಕಲ್ಲ ಸರ್? ಒನ್ ಬೈ ಒನ್ ಕೊಟ್ಬಿಡ್ತಾ. 1 by 1 ಅಂದ್ರೆ ಈ ಕುಲ್ಮೆ ಕೊಟ್ಟ ಮೇಲೆ ಈ 10 ಪೀಸ್ ಅಂದ್ರೆ 10 ಪೀಸ್ ಒಟ್ಟಿಗೆ ಕೊಡ್ತಾರ ಅವರು. ಇದು 2 ಪೀಸ್ ಇದು 12 ಪೀಸ್ ಬರುತ್ತೆ, 2 ಸೆಟ್ ಸೇರಿ. ಇವೆಲ್ಲ ಏನು ಬೆಂಡಿಂಗ್ ಇಲ್ಲ. ಇವ್ ಫಸ್ಟ್ ರೌಂಡ್ ಆರ್ಚ್ ಕೊಟ್ಟು ರೌಂಡೇ ಕೊಟ್ಬಿಡು. ರೌಂಡು ಆರ್ಚ್ ಅಲ್ಲ, ರೌಂಡ್ ಕೊಟ್ಬಿಡಿ ಫಸ್ಟ್ ರೌಂಡ್, ಇದು ಸೆಕೆಂಡ್. ನಾನು ಹೇಳ್ತೀನಿ ನಿಮ್ಗೆ ಯಾವ್ದಾವ್ದು ಬೇಕು ಅಂತ. ಫಸ್ಟ್ ಒನ್ ಅಲ್ಲ, ಮೇನ್ ಕುಲ್ಮೆ 1 ಫಸ್ಟ್, ಆರ್ಟ್ 2 ಇದು ಬೇಡವಾ? ಬೇಕು ಇದನ್ನು ಎಲ್ಲಾನು ಮೇನೆ. ಅಲ್ಲ, ಮೇನ್ ಅಂದ್ರೆ ನಾನು ಕುಲ್ಮೆ ಕೊಡ ಅಂತ ಹೇಳ್ತಿರೋದು. ಈಗ ಕುಲ್ಮೆ ಕೊಟ್ರೆ ಅವ್ರು ಹೀಟ್ ಮಾಡಿ ಬೆಂಡ್ ಮಾಡ್ತಾರೆ. ಇದನ್ನ ಕರೆಕ್ಟ್, ಇದು ಬೆಂಡ್ ಮಾಡ್ತಾರೆ, ಇದು ಬೆಂಡ್ ಮಾಡ್ತಾರೆ. ಇದು ಬಿಟ್ಟು ಇನ್ನೆಲ್ಲ ಸ್ಟ್ರೈಟ್ ಪೀಸ್ ನಾನು ರೆಡಿ ಮಾಡ್ಬೋದು. ಓಕೆ, ರೆಡಿ ಆಗ್ಬಿಟ್ಟು ನಾನು ಈಗ ಕೊಟೇಶನ್ ಕೊಡಿ. ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಿ ಕೆಲಸ, ಬೇಗ ಮಾಡಿ. ಓಕೆ ಓಕೆ ಸರ್. ಲೈವ್ ಅಲ್ಲಿ ಬೇಗ ಬಂದಿದೀವಿ, ನಿಮ್ಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ. ಏನ್ ಅನ್ಸ್ತು? ಚೆನ್ನಾಗಿ ಮಾತಾಡಿದ್ರ ಅವರು? ಕಾಮ್ ಆಗಿ, ಕೂಲ್ ಆಗಿ ನೋಡಿ. ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ತರ ನೀವು ವೆಂಡರ್ ಇಟ್ಕೋಬೇಕು, ರೆಡಿ ಮಾಡೋರ್ನ. ಕೆಲವರು ಏನ್ ಸಪೋರ್ಟ್ ಮಾಡಲ್ಲ, ಬೇಗ ಹರಿಬರಿಲಿ ಇರ್ತಾರೆ. ಸೊ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಪ್ರಾಪರ್ ಆಗಿ. ರ್ಯಾಪು ಇವರು ತುಂಬಾ ಬಿಸಿ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಏನ್ ಅನಿಸ್ತಾ ಇದೆ ಸರ್? ಇವತ್ತು ಇದ್ರಲ್ಲಿ ನಾವ್ ಏನ್ ತಿಳ್ಕೊಂತಾ ಇದೀವಿ ಅಂತ ಹೇಳಿದ್ರೆ, ನಾವ್ ಈಗ ಯಾವ್ದೇ ಒಂದು ಈವೆಂಟ್ಸಿಗಾಗ್ಲಿ ನಾವೆಲ್ಲಾನು ನಾವ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಒಂದು ಆರ್ಚ್ ಆಗ್ಲಿ, ಒಂದು ರೌಂಡ್ ಆಗಿರೋದು, ಹಾರ್ಟ್ ಆರ್ಚ್ ಯಾವುದೇ ಆಗ್ಲಿ, ಇಷ್ಟು ನಮಗೆ ಪ್ರಾಪರ್ ಆಗಿರ್ಬೇಕು ಅನ್ನೋದು ಮುಖ್ಯ. ನಮಗೆ ಗೊತ್ತಾಯ್ತು. ಅದು ನಾವೇ ಇದನ್ನ ಹೇಳಿ ಈ ತರಾನೇ ಬೇಕು ಅಂತೇಳಿ ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ಅರ್ಥ ಆಯ್ತು. ಈಗ ನಾರ್ಮಲಿ ಶಾಪಲ್ಲಿ ತೊಗೊಂಡು ಮಾಡೋದ್ರಲ್ಲಿ ವೆಯ್ಟ್ ಇರಲ್ಲ, ಮತ್ತು ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ನಿಲ್ಲಿಸ್ಬೇಕಾಗತ್ತೆ. ಅದರಲ್ಲಿ ಇವಾಗ ನಮಗೆ ನೀವು ಕೊಟೇಶನ್ ಎಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಾ. ಮತ್ತು ಅವ್ರ ಹತ್ರ ಯಾವ ರೀತಿ ನಡ್ಕೊಳ್ಬೇಕು, ಯಾವ ಥರ ಮಾತಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರು ಅಷ್ಟು ಬಿಸಿ ಇದ್ರೂ ಕೂಡ ನಮಗೆ ಕೋಆಪ್ರೇಟ್ ಮಾಡಿ ಇಷ್ಟೋ ತನಕ ಪೇಷನ್ಸಿಂದ ಕುತ್ಕೊಂಡು ನಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ಕೊಟೇಶನ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್. ಅದನ್ನು ಕೂಡ ನಾವು ಒಂದು ಪಿಕ್ ತೆಗೆದಿಟ್ಕೊಂಡಿದ್ದೀವಿ. ಅದು ನಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಇಷ್ಟು ವಿಷಯ ತಿಳ್ಕೊಂಡಿದ್ದೀವಿ ಸರ್. ಎಸ್, ಥ್ಯಾಂಕ್ ಯು. ಅಂಡ್ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಎಲ್ರಿಗೂ. 1 by 1 ಲರ್ನ್ ಮಾಡ್ತಾ ಹೋಗಿ. ತುಂಬಾ ಸ್ಟೆಪ್ ಬೈ ಸ್ಟೆಪ್ ಯಾವ್ದು ಕೂಡ ಬಿಡೋದು ಬೇಡ. ನಾವೇನಾದ್ರೂ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ವಿ, ಅದನ್ನ ಲೈವ್ ಅಲ್ಲೂ ಕೂಡ ಕರೆಕ್ಷನ್ ಮಾಡ್ಕೊಳ್ಳೋಣ, ಲೈವ್ ಕಟ್ ಆದ್ಮೇಲೂ ಕರೆಕ್ಷನ್ ಮಾಡ್ಕೊಳ್ಳೋಣ. ಮತ್ತೆ ಏನ್ ಗೊತ್ತಾ, ನೀವು ಅವ್ರ ಏನಾದ್ರು ಅನ್ಕೋಬಿಟ್ರೆ, ಇವ್ರೇನಾದ್ರು ಅನ್ಕೋಬಿಟ್ರೆ, ನೋ, ಇದು ಸಮುದ್ರ ರೀ ಈವೆಂಟ್ ಮ್ಯಾನೇಜ್ಮೆಂಟ್. ಮತ್ತೆ ನಾನ್ ಐಡಿಯಾ ಹೇಳ್ಬಿಟ್ರೆ ಅವ್ರು ತಿಳ್ಕೊಬಿಡ್ತಾರೆ, ಇವ್ರು ತಿಳ್ಕೊಬಿಡ್ತಾರೆ. ನೋ, ಹಂಗೆಲ್ಲ ಇದ್ದಂಗಿದ್ರೆ ಇನ್ಸ್ಟಿಟ್ಯೂಟ್ ಗಳೇ ಇರ್ತಿರ್ಲಿಲ್ಲ. ಸೊ ತಿಳ್ಕೊಬಿಡ್ತಾರೆ ಅಂತ.
ತಿಳ್ಕೊಳ್ಳಿ, ಅವರು ಗ್ರೋ ಆಗ್ಲಿ. ಕೆಲವರು ಇನ್ಸ್ಟಿಟ್ಯೂಟ್ ಬಂದು ಕಲಿಬೇಕು ಅನ್ಕೊಂಡಿರ್ತಾರೆ, ಕೆಲವ್ರು ಬರಕ್ಕಾಗಲ್ಲ, ಕೆಲವ್ರು ಟೈಮ್ ತಗೊಂಡಿರ್ತಾರೆ. ನೋ ಪ್ರಾಬ್ಲಮ್, ಬಿಸ್ನೆಸ್ ಮಾಡಿ ಎಲ್ರು ಕೂಡ. ಈ ಪ್ರಾಪ್ಸ್ ಗಳನ್ನೆಲ್ಲ ರೆಂಟ್ ತಗೋಬೇಕು ನೀವು. ಇನ್ನೇನು ಇವಾಗ ಬುಕ್ ಮೈ ಪ್ರಾಪ್ಸ್ ಅಂತ ನಾವು ಲಾಂಚ್ ಮಾಡ್ತೀವಿ, ಅದ್ರಲ್ಲಿ ನೀವು ರೆಂಟ್ ತಗೊಂಡು ನೀವು ಬಿಸ್ನೆಸ್ ಮಾಡ್ಬೇಕು. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಬಿಗ್ ಕ್ಲಾಪ್ಸ್ ಬರ್ಲಿ. ಮತ್ತೆ ಅವ್ರನ್ನ ಹೆಂಗ್ ಫಾಲೋ ಅಪ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಚೆನ್ನಾಗಿ ಫಾಲೋ ಅಪ್ ಮಾಡ್ಕೊಂಡು ಅವ್ರ ಹತ್ರ ಏನಾಯ್ತು ಹೇಗಾಯ್ತು ಅದನ್ನೆಲ್ಲ ಅವ್ರ ಶಾಪ್ ಹತ್ರನು ಹೋಗೋಣ, ಅಲ್ಲಿ ರೆಡಿ ಆಗೋದನ್ನೆಲ್ಲ ನೋಡೋಣ ಹೆಂಗ್ ಮಾಡ್ತಾರೆ ಏನು. ಮತ್ತೆ ಏನಾದ್ರು ಕರೆಕ್ಷನ್ ಇತ್ತು ಅಂದ್ರೆ ಅದನ್ನು ಲೈವ್ ಮಾಡ್ತೀವಿ. ನಮ್ಮ ಉದ್ದೇಶ ಒಂದೇ, ಇವರೆಲ್ಲ ಬೆಳಿಬೇಕು, ಅದ್ರ ಜೊತೆಗೆ ನೀವು ಬಂದ್ರೆ ನೀವು ಬೆಳಿಬೇಕು. ನೀವು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಕ್ಷನ್ ಮಾಡಿ ನೀವೆಲ್ಲಾದ್ರೂ ಒಂದ್ ಕಡೆ ಬೆಳೀರಿ ಅನ್ನೋದು ನಮ್ಮ ಉದ್ದೇಶ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು, ಗುಡ್ ಲಕ್. ಚೆನ್ನಾಗಿ ಕಲ್ತ್ಕೋಬೇಕು, ಧೈರ್ಯವಾಗಿ ಇನ್ನ ಮಾತಾಡ್ಬೇಕು. ನಿಮ್ಗೇನ್ ಅನಿಸ್ತಾ ಇದೆ? ಫಸ್ಟ್ ಕ್ಲಾಸ್ ಅವ್ರು ಕೇಳೋಣ ಇರಿ. ಮೇಡಮ್ ಇಟ್ಕೊಳ್ಳಿ. ಹೌ ಇಸ್ ಫೀಲಿಂಗ್? ಜೋರಾಗಿ ಮಾತಾಡಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಈ ತರ ಯಾವತ್ತೂ ನಾವು ನೋಡಿರ್ಲಿಲ್ಲ, ಇನ್ಸ್ಟಿಟ್ಯೂಟ್ ಎಲ್ಲ ನೋಡಿರ್ಲಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್. ಇದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ನಾವ್ ಯಾವತ್ತೂ ಜಾಯಿನ್ ಆಗಿ ನೋಡಿರ್ಲಿಲ್ಲ. ಎಲ್ಲರ ಸಪೋರ್ಟು, ಎಲ್ಲರೂ ಕಲ್ಸ್ಕೊಡೋದೆಲ್ಲ ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೇಳ್ಕೊಡೋದು ಸಾಫ್ಟ್ ಆಗಿ ನೀಟಾಗಿ ಹೇಳ್ಕೊಡ್ತಾರೆ, ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ. ಆಮೇಲೆ ನಿಧಾನಕ್ಕೆ ನಮ್ಗೆ ಅರ್ಥ ಆಗೋ ಥರ ನೀಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿರ್ತಾರೆ. ನೀವು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಸಪೋರ್ಟ್ ಮಾಡ್ತೀರಾ, ಕೇಳ್ತಿರ್ತೀರಾ ಯಾವ ಥರ ಇದೆ, ಖುಷಿ ಆಗ್ತಾ ಇದೆನಾ ಇಲ್ಲ ಅಂತ. ಅದನ್ನೆಲ್ಲ ಕೇಳಿ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಕ್ಲಾಪ್ಸ್ ಮಾಡಿ. ಹಾ, ಏನ್ ಅನಿಸ್ತು ಇವತ್ತು? ಸರ್ ಖುಷಿ ಆಯ್ತು. ಅದೇ ಹೇಗೆ ಪ್ರಾಪ್ಸ್ ನ ಆರ್ಡರ್ ಮಾಡ್ಬೇಕು, ಹೇಗೆ ಅವ್ರ ಹತ್ರ ಮಾಡಿಸ್ಬೇಕಂತ ಗೊತ್ತಾಯ್ತು ಸರ್. ಸುಮ್ನೆ ಒಂದ್ 10 ರೌಂಡ್ ಆರ್ಚ್ ಕೊಟ್ಬಿಡಿ, ಒಂದು ಬಾಕ್ಸ್ ಆರ್ಚ್ ಕೊಟ್ಬಿಡಿ ಅಂತ ಹೇಳಕ್ ಆಗಲ್ಲ ಅವರಿಗೆ. ನಮ್ಗೆ ಇದೇ ತರ ಬೇಕು, ಇದೇ ಕಟ್ಸ್ಬೇಕು, ಆ ತರ ಎಲ್ಲ ಹೇಗ್ ಮಾತಾಡ್ಬೇಕಂತ ಅವ್ರ ಜೊತೆ ಕಲ್ತ್ಕೊಂಡೆ ಸರ್ ಇವತ್ತು. ಎಸ್ ಮೇಡಮ್. ಸರ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಪ್ಲಾನಿಂಗ್ ಮಾಡಿ ನಾವು ಮಾಡಿದ್ದು ಒಂಥರ ಖುಷಿ ಆಯಿತು ಸರ್. ಯಾಕಂದರೆ ಏನೋ ಒಂದು ಮಾಡಿ 10 ಆರ್ಚಸ್ ಮಾಡಿಕೊಡಿ, ಆರ್ಚ್ ಸಿಂಬಲ್ ಮಾಡಿಕೊಡಿ ಅಂತ ಕೊಟ್ಬಿಟ್ರೆ ಯಾವುದೋ ಒಂದು ಸೈಜಲ್ಲಿ ಯಾವುದೋ ಒಂದು ಗೇಜಲ್ಲಿ ಮಾಡಿಕೊಟ್ಬಿಡ್ತಾರೆ. ಸೊ ಅದು ಪ್ಲ್ಯಾನಿಂಗ್ ಮುಖ್ಯ ಸರ್. ಪ್ಲ್ಯಾನಿಂಗ್ ಮಾಡಿ ಎಷ್ಟೆಷ್ಟು ಬೇಕು, ಎಷ್ಟೆಷ್ಟು ಪೀಸಸ್ ಬೇಕು ಅಂತ ಇವತ್ತೆಲ್ಲ ಅಲ್ಲಿ ಮಾಡಿ. ಗುಡ್. ಸೊ ಫಸ್ಟ್ ಡೇ ಫಸ್ಟ್ ಕ್ಲಾಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಏನ್ ಅನಿಸ್ತಾ ಇದೆ? ಹತ್ರ ಇಟ್ಕೊಳ್ಳಿ. ನಾನು ಇನ್ನೇನ್ ಮಾತಾಡ್ಸೋದ್ ಬೇಡ ಅನ್ಕೊಂತ ಇದ್ದೆ. ನಮ್ಮ ಸ್ಟೂಡೆಂಟ್ಸ್ ಸರ್ ಇವ್ರನ್ನ ಮಾತಾಡ್ಸಿ ಅಂತ ಇದ್ದಾರೆ. ಮಾತಾಡಿ ಸರ್. ಸರ್ ತುಂಬಾ ಖುಷಿ ಆಗ್ತಿದೆ. ಹತ್ರ ಇಟ್ಕೊಳ್ಳಿ, ಜೋರಾಗಿ ಮಾತಾಡಿ. ಇವ್ರು ಹೇಳ್ಕೊಡ್ತಿರೋದು ಎಲ್ಲ ನೋಡ್ರಿ ತುಂಬಾ ಖುಷಿ ಆಗ್ತಿದೆ. ಜಲ್ದಿ ಕಲಿಬಹುದು ಅನ್ನಿಸ್ತದೆ ಹೇಳ್ಕೊಡ್ತಿರೋದು. ಹಾ, ಯೂಸ್ ಆಗ್ತಿದ್ಯಾ? ತುಂಬಾ ಯೂಸ್ ಆಗ್ತದೆ. 1 by 1 ಕಲಿತಾ ಇದ್ದೀರಾ? ಕಲಿಬಹುದು. ಎಸ್, ವೆರಿ ಗುಡ್. ಇವ್ರು ಚೆನ್ನಾಗಿ ಕಲಿತಾ ಇದ್ದಾರಾ? ನೀವುಗಳು ಸಪೋರ್ಟ್ ಮಾಡ್ತಿದ್ದೀರಾ? ಎಸ್, ಒಂದ್ ಕ್ಲಾಸ್ ಮಾಡಿ ಅವ್ರಿಗೆ. ವೆರಿ ನೈಸ್, ವೆರಿ ನೈಸ್. ತುಂಬಾ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ. ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆ. ಮತ್ತೆ ಏನಂದ್ರೆ ಅಪ್ಡೇಟ್ಸ್ ಕೊಡ್ಬೇಕು, ಮಾತಾಡ್ಬೇಕು, ಧೈರ್ಯವಾಗಿ ಮಾತಾಡ್ದಿರ ಇರ್ಬೇಡಿ. ಓಕೆ. ಒಂದೇ ಒಂದ್ ವಿಷಯ ತಿಳ್ಕೊಬಿಟ್ಟಿದೀನಿ, ನನಗೇನ್ ಬೇಡ ಬಿಡು ನನ್ಗೆ ಗೊತ್ತು ಅಂತ ಅಂದ್ರೆ ಆಗಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರತಿದಿನ ಹೊಸ ದಿನ. ನಿಮ್ಗೆ 10 100 ಇವೆಂಟ್ ಇರ್ಬೋದು, ಕ್ಲೈಂಟ್ಗೆ ಫಸ್ಟ್ ಇವೆಂಟ್ 1000 ರೂಪಾಯಿ ಇವೆಂಟ್ ಇದ್ರು ಅವ್ರು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಯಾರು? ಕ್ಲೈಂಟ್. ನೀವು ₹1,00,000 ಇವೆಂಟ್ ಮಾಡಿದ್ರು ನಾನ್ ಎಷ್ಟೋ ಲಕ್ಷಾಂತರ ರೂಪಾಯಿ ಇವೆಂಟ್ ಮಾಡಿದ್ನಿ, ಅದ್ ನಿಮ್ಗೆ ರೀ. ಯಾವತ್ತು ಕ್ಲೈಂಟ್ ಪರವಾಗಿ ನೀವು ಯೋಚನೆ ಮಾಡ್ಬೇಕು. ನಿಮ್ ಎಕ್ಸ್ಪೀರಿಯನ್ಸ್ ಮಾತ್ರ ತಗೋಬೇಕು, ಆಕ್ಷನ್ ಮಾಡ್ತಾ ಇರ್ಬೇಕು. ನನ್ ಗೊತ್ತು ಬಿಡು, ನನ್ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂತಾರೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚಾನ್ಸೇ ಇಲ್ಲ. ಪಟ್ಟಂತ ಒಂದು ಫಾಲ್ ಡೌನ್ ಆಯ್ತು, ಅದಂಗೆ ಹೋಗ್ತಾ ಇರುತ್ತೆ. ಸಂಪ್ರದಾಯ ಓಕೆ ಕಲ್ತ್ಕೊಬಿಟ್ಟಿದೀನಿ. ದೊಡ್ಡದಾಗೆ ಬಿಹೇವ್ ಮಾಡೋದು ಮೈಂಡಲ್ಲಿ ಬಂತು, ನಿಮ್ಮನ್ನ ಟಕ್ ಅಂತ ಅಲ್ಲೇ ಈವೆಂಟ್ ಫ್ಲಾಪ್ ಆಗುತ್ತೆ. ಓಕೆ, ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ, ಅದೆಲ್ಲ ವರ್ಕ್ ಆಗಲ್ಲ. ಕ್ರಾಸ್ ಪ್ರಮೋಷನ್ ಕಲಿಬೇಡಿ ಯಾವತ್ತು. ನಿಮ್ ಸೀನಿಯರ್ ಈವೆಂಟ್ ಆರ್ಗನೈಸರ್ ನಿಮ್ಗೆ ಯಾರನ್ನಾದ್ರೂ ಪರಿಚಯ ಮಾಡ್ಕೊಟ್ರಾ ಅವ್ರ ಥ್ರೂನೇ ಹೋಗ್ಲಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 5 ವರ್ಷ, 10 ವರ್ಷ, ಎಷ್ಟು ವರ್ಷ ಹೋದ್ರು ಆತನ ಬಿಟ್ಕೊಡ್ಬೇಡಿ. 16 ವರ್ಷ ಆಯ್ತು ಈ ಫೀಲ್ಡ್ ಬಂದಿ, ನಾನು ಒಂದೇ ಒಂದು ಕ್ಲಾಸ್ ಪ್ರಮೋಷನ್ ಮಾಡಿಲ್ಲ. ಅದಕ್ಕೆ ಅಷ್ಟು ಧೈರ್ಯವಾಗಿ ಮಾತಾಡೋದು ನಾನು. ಆ ಧೈರ್ಯ ಎಲ್ಲಿಂದ ಬರುತ್ತೆ ಹೇಳಿ? ನಾನು ಸಿಕ್ಕಾಪಟ್ಟೆ ಲಾಸ್ ಆಗಿದ್ದೀನಿ. ನನ್ನ ಸ್ಟ್ರಗಲ್ ಸ್ಟೋರಿ ಹೇಳ್ಬಿಟ್ರೆ ಎಷ್ಟೊಂದು ಜನಕ್ಕೆ ಮೋಟಿವೇಶನ್ ಆಗಲ್ಲ, ಯಾಕಾದ್ರೂ ಈ ಫೀಲ್ಡ್ ಬರಬೇಕು ಅಂತ ಅನ್ಸ್ಬಿಡುತ್ತೆ. ನಾನು ಸ್ಟ್ರಗಲ್ ಮಾಡಿದ್ದೀನಿ. ನಾವು ನೋಡಿ ಬೇಬಿ ಶವರ್ ಆಗಿದ್ದೀವಿ, ಅನ್ಫಿಟ್. ಎಷ್ಟು
ಹಿಂಗ್ ಬಿಟ್ರೆ ನಿದ್ದೆ ಮಾಡ್ಬಿಡ್ತೀವಿ, ಆದ್ರೂ ಆ ಜೋಶು ಆ ತರ ನೀವು ಕಲಿಬೇಕು. ಅಷ್ಟು ದೂರದಿಂದ ಬಂದಿರ್ತೀರಾ, ಕನ್ಸಿರುತ್ತೆ. ಒಂದೇ ವಿಷಯ 10 ವೆರೈಟಿ ಕೇಳಿ, ಒಂದ್ ನ್ಯೂಸ್ ಚಾನೆಲ್ ನೋಡ್ತೀರಾ ತಾನೆ, ಒಂದೇ ನ್ಯೂಸ್ ತಾನೆ, ಹಿಂಗಾಯ್ತು ಕ್ಲೋಸ್ ಮಾಡ್ಬೇಕು ತಾನೆ. ಅವ್ರು ಏನ್ ಮಾಡ್ತಾರೆ, ಹಂಗೆ ಹಿಂಗೆ ಎಲ್ಲ ಒಂದ್ 20 ತರ ಹೇಳಲ್ವಾ? ಅದೇ ನಮ್ಮ ಇವೆಂಟು ಬಂದ್ರು ಟಕ್ಕಂತ ಮ್ಯಾಟ್ ಹಾಕ್ಬಿಡು. ನೋ, ವರ್ಕ್ ಆಗಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಯಾವ ತರ ಮ್ಯಾಟು, ಎಷ್ಟು ಬಿಟ್ಟು ಬಿಡ್ತೇಸ್ತಿರ್ಬೇಕು, ಟೇಪ್ ಹೆಂಗ್ ಹಾಕ್ಬೇಕು, ಎಲ್ಲಿ ಕಟ್ ಮಾಡ್ಬೇಕು, ಒಂದಲ್ಲ 2 ಸಲ ನಾವ್ ಹೇಳಿದ್ರು ಅದನ್ನ ಗಮನಿಸ್ಕೊಳ್ಳಿ. ಕೆಲವ್ರು ಯೂತ್ಸ್ಗಳು ಏನ್ ಮಾಡ್ತಾರೆ, ನನ್ ಗೊತ್ತು ಬಿಡು ಒಂದ್ಸಲಿ ಹೇಳಿದ್ರೆ, ಏನ್ ನೀವೇನ್ ಕಂಪ್ಯೂಟರಾ, ಪಾಸ್ವರ್ಡ್ ಏನೋ ನಾವು ಡೆಸ್ಕ್ಟಾಪ್ಗೆ ಪಾಸ್ವರ್ಡ್ ಇಟ್ಟಿರ್ತೀವಲ್ಲ ಆತರ ಮಾಡಕ್ಕಾಗಲ್ಲ. ಅದು ಕಲಿಬೇಕು ಚೆನ್ನಾಗಿ. ಓಕೆ, ಒಳ್ಳೇದಾಗ್ಲಿ. ಕೇಳ್ರಿ, ಇನ್ನ ಏನೇನ್ ಗೊತ್ತಿಲ್ಲ ಅದನ್ನ ಕೇಳ್ಬೇಕು, ಕೇಳಿ ಲರ್ನ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಆಗಿರ್ಬೇಕು, ನಿಧಾನಕ್ಕೆ ಹೋಗ್ಬೇಕು. ಒಂದೇ ಸಲ ಏನು ಸಕ್ಸಸ್ ಬೇಡ ಸರ್, ಸಕ್ಸಸ್ ಆಗೋಗ್ಬಿಟ್ರೆ ವಾಟ್ ನೆಕ್ಸ್ಟ್? ಅದೇನು ಊಟನ ಒಂದೇ ಸಲ ತಿನ್ಬಿಟ್ಟು ಸಾಕಪ್ಪ, ನೆಕ್ಸ್ಟ್ ಇವಾಗ ನಾವು ಲಂಚ್ ಮಾಡ್ಕೊಂಡ್ ಬಂದ್ವಿ, ಹೆವಿ ಫುಡ್, ಸಾಕಾಯ್ತು, ನೆಕ್ಸ್ಟ್ ಡಿನ್ನರ್ ಮಾಡ್ಬೇಕಲ್ಲ. ಹಂಗೆ ಇವತ್ತೇನೋ ಡಿನ್ನರ್ ಬೇಡ ಅನ್ಸ್ಬಿಡುದು, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಡ, ನಾಳೆ ಬೆಳಿಗ್ಗೆನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದೆ, ಮಧ್ಯಾಹ್ನ ಬೇಡ, ನಾಳೆ ಈವ್ನಿಂಗ್ ನೈಟ್ ಆದ್ರೂ ಬೇಕಲ್ಲ ಊಟ. ಒಳ್ಳೇದಾಗ್ಲಿ, ಮಾಡಿ.